ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದು ಪಕ್ಷಿಗಳನ್ನು, ಸಣ್ಣ ಪುಟ್ಟ ಪ್ರಾಣಿಗಳನ್ನು ಪಂಜರಗಳಲ್ಲಿ ಸಾಕೋದು ಶುಭನ ಅಶುಭನ? ನಾವು ಹಿಂದಿನ ಕಾಲದಿಂದಲೂ ನಮಗೆ ಬುದ್ಧಿ ಬಂದಾಗಿಂದ, ಚಿಕ್ಕ ಮಕ್ಕಳಿಂದ ಅನೇಕ ಕಡೆ ನಾವು ಪಕ್ಷಿಗಳನ್ನು ಪಂಜರಗಳಲ್ಲಿ, ಹಕ್ಕಿಗಳನ್ನು ಅಥವಾ ಪಕ್ಷಿಗಳನ್ನು ಪಂಜರಗಳಲ್ಲಿ ಸಾಕೋದು ಒಳ್ಳೆಯದಾ ಶುಭನ? ಎಲ್ಲರಿಗೂ ಅದು ಒಳ್ಳೆಯದಾಗುತ್ತಾ? ಎಷ್ಟೋ ಜನ ನಾವು ನೋಡಿದ್ದೀವಿ, ಕೆಲವರು ಈ ಮೀನು ಮನೆಯಲ್ಲಿ ಸಾಕಕ್ಕೆ ಹೋದಾಗ ಮೀನು ಸತ್ತೋಯ್ತು ಅಂತ ನಮ್ಮ ಹತ್ರ ಬರ್ತಾರೆ. ಆಮೆ ಇಟ್ಕೊಂಡು ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಹತ್ರ ಬರ್ತಾರೆ. ನಾಯಿಯನ್ನು ಮನೆಯಲ್ಲಿ ಸಾಕ್ತಾ ನಾಯಿಗೇನಾದರೂ ಆದರೆ ನಮ್ಮ ಹತ್ರ ಬರ್ತಾರೆ. ಹಾಗೆ ಪಾರಿವಾಳ ಇರ್ಬೋದು, ಸಣ್ಣ ಪುಟ್ಟ ಪಕ್ಷಿಗಳು ಸತ್ತೋದಾಗ ಅಥವಾ ಅದಕ್ಕೇನಾದರೂ ತೊಂದರೆ ಆದಾಗ ಅವರು ಸಾಕಷ್ಟು ಕೇಳಕ್ಕೆ ಬರ್ತಾರೆ, ಇದು ಶುಭನ ಅಶುಭನ? ಅದೇ ರೀತಿ ಹಕ್ಕಿಗಳನ್ನು ಮನೆಯಲ್ಲಿ ಪಂಜರಗಳಲ್ಲಿ ಇಟ್ಟು ಸಾಕೋದು ಶುಭನ ಅಶುಭನ ಅಂತಕ್ಕಂಥ ಪ್ರಶ್ನೆಗೆ ನಾವು ಇವತ್ತು ಉತ್ತರವನ್ನು ಹುಡ್ಕೋಕ್ಕೆ ಹೋದಾಗ, ನಮಗೆ ಈಗ ಮನುಷ್ಯರನ್ನು ಕಾರಾಗೃಹದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನು ಒಂದು ಕಾರಾಗೃಹದಲ್ಲಿ ಇಟ್ಟು ಸಾಕಿದಾಗ ಏನಾಗುತ್ತೆ, ಆತನಿಗೆ ಅನ್ನ ಆಹಾರವನ್ನು ಎಲ್ಲ ಕೊಟ್ಟು ನಾವು ಒಂದು ಇವತ್ತಿನ ಸಹ ಈ ಜೈಲುಗಳು ಕಾರಾಗೃಹಗಳಲ್ಲಿ ಇಡ್ತೀವಲ್ವ, ಅಲ್ಲೇನಾಗುತ್ತೆ, ಅಲ್ಲಿ ಆತನಿಗೆ ಶಿಕ್ಷೆ ಅದು ಆತನ ಸ್ವಾತಂತ್ರ್ಯವನ್ನು ನಾವು ಕಿತ್ಕೊಂಡಿರ್ತೀವಿ, ಆತನಿಗೆ ಪರಿವರ್ತನೆಗೋಸ್ಕರ ನಾವು ಕಾರಾಗೃಹದಲ್ಲಿ ಇಟ್ಟಿರ್ತೀವಿ. ಆದರೆ ಪ್ರಾಣಿ ಪಕ್ಷಿಗಳು ಅಂತಹ ಒಂದು ಕಷ್ಟ ಅಥವಾ ಅಂಥ ಅಪರಾಧವನ್ನು ಏನು ಮಾಡಿರ್ತವೆ, ಅವ ಸ್ವೇಚ್ಛೆಯನ್ನು, ಅವುಗಳ ಸ್ವಾತಂತ್ರ್ಯವನ್ನು ನಾವು ಕಿತ್ಕೊಂಡ್ಬಿಡ್ತೀವಿ. ಆ ಪಕ್ಷಿಗಳನ್ನು ಪಂಜರಗಳಲ್ಲಿ ಹಾಕಿ, ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಪಂಜರ ಬಿಟ್ಟು ನಾವು ಸಾಕ್ಕೋಬೋದು? ಹೌದು, ಸಾಕ್ಕೋಬೋದು, ಅದಕ್ಕೇನು ಅಡ್ಡಿ ಆತಂಕ ಇಲ್ಲ. ಆದರೆ ಅದರದೇ ಒಂದು ಬೇಲಿ ಹಾಕಿ ಆ ಒಂದು ಪಂಜರದಲ್ಲಿ ಹಕ್ಕಿಗಳನ್ನು ಇಟ್ಟು ಸಾಕಿದಾಗ ಅದು ಒಂದು ರೀತಿಯಲ್ಲಿ ಅದು ಶುಭ ಅಲ್ಲ, ಅಶುಭ. ಯಾಕೆಂದರೆ ಈ ಭೂಮಿಯಲ್ಲಿ ಭೂಮಿ, ಗಾಳಿ, ನೀರು ಇವೆಲ್ಲವೂ ಕೂಡ ಭಗವಂತನ ನಮಗೆ ಕೊಟ್ಟಿರ್ತಕ್ಕಂಥ ವರಗಳು ಕೂಡ ಆಗಿದೆ. ಇದು ಯಾರ ಸ್ವತ್ತೂ ಅಲ್ಲ. ಭೂಮಿ ಆಗ್ಬೋದು, ಗಾಳಿ ಆಗ್ಬೋದು, ನೀರಾಗ್ಬೋದು. ಆದರೆ ನಾವು ಭೂಮಿಯನ್ನು ಈಗ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ, ಅದೇನೋ ಮಾಡ್ಕೋತೀವಿ, ಅದು ಬೇರೆ. ಆದರೆ ಭೂಮಿಯ ಅಂದರೆ ನಾವು ಕೇವಲ ಇರೋ ಮನೆಯಲ್ಲ, ಇಡೀ ಪ್ರಕೃತಿಯನ್ನು, ಗಾಳಿ, ನೀರು ಇವು ಭಗವಂತ ಕೊಟ್ಟಿರ್ತಕ್ಕಂಥ ವರಗಳಾಗಿರೋದ್ರಿಂದ ಪ್ರತಿ ಪ್ರಾಣಿಗೂ ಸ್ವೇಚ್ಛೆಯಾಗಿ ಬದುಕುವ ಒಂದು ಹಕ್ಕು ಕೂಡ ಈ ಪ್ರಪಂಚದಲ್ಲಿದೆ, ನಮ್ಮಂತೆ ಸಹ ಇರ್ತಕ್ಕಂಥದ್ದು. ಯಾಕೆಂದರೆ ನಾವು 3 ವರ್ಗವನ್ನು ವಿಂಗಡಣೆ ಮಾಡ್ತೀವಿ. ಒಂದು ಭೂಚರ ಅಂತ, ಅಂದರೆ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥದ್ದು, ಭೂಮಿ ಮೇಲೆ ಇರ್ತಕ್ಕಂಥದ್ದು ಯಾರು? ಮನುಷ್ಯರಿರ್ತಾರೆ, ಪಶುಗಳಿರ್ತವೆ, ಮೃಗಗಳಿರ್ತವೆ. ಅದೇ ರೀತಿ ಜಲಚರ, ನೀರಲ್ಲಿ ವಾಸ ಮಾಡ್ತಕ್ಕಂಥದ್ದು, ಅವು ಯಾವುದು? ಮೀನು ಆಗ್ಬೋದು ಅಥವಾ ಮೊಸಳೆ ಆಗ್ಬೋದು, ಇನ್ನೂ ಹಲವಾರು ಇರ್ತವೆ. ಅದೇ ರೀತಿ ವಾಯುಚರ ಅಂದಾಗ ಪಕ್ಷಿಗಳು, ಆ ವಾಯುಚರಗಳನ್ನು ನಾವು ಪಂಜರಗಳಲ್ಲಿ ಇಟ್ಟು ಸಾಕ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ. ಇದನ್ನು ಏನಾಗುತ್ತೆ, ನಮಗೆ ಆ ಮನೆಗಳಲ್ಲಿ ನಮ್ಮ ಎಲ್ಲೋ ಒಂದು ಕಡೆ ಒಂದು ಶಾಂತಿಗೆ ಭಂಗ ಆಗುತ್ತೆ. ಇದಕ್ಕೆ ಉದಾಹರಣೆ ಅಂದಾಗ ಸಾಕ್ಷಾತ್ ಕಥೆಗಳಲ್ಲಿ, ಪುರಾಣಗಳಲ್ಲಿ ನೋಡೋಕ್ಕೆ ಹೋದಾಗ ಸೀತಾದೇವಿಯೂ ಸಹ ಗಿಳಿಯನ್ನು ಪಂಜರದಲ್ಲಿಟ್ಟು ಸಾಕಿದ್ದರು ಅಂತಕ್ಕಂಥ ಒಂದು ಐತಿಹ್ಯ ಕೂಡ ನಮ್ಮಲ್ಲಿ ಇದೆ. ಇದರಿಂದಲೇ ಶ್ರೀರಾಮ ವನವಾಸಕ್ಕೆ ಹೋಗಬೇಕಾಯಿತು ಅಂತಕ್ಕಂಥದ್ದನ್ನು ಕೂಡ ನಾವು ಎಷ್ಟೋ ಸರಿ ಕೇಳಿದ್ದೀವಿ. ಹಾಗಾಗಿ ಪಂಜರಗಳಲ್ಲಿ ಪಕ್ಷಿಗಳನ್ನು ಇಟ್ಟು ಮನೆಗಳಲ್ಲಿ ಸಾಕ್ತಕ್ಕಂಥದ್ದು ಶುಭ ಅಲ್ಲ. ಅವುಗಳನ್ನು ಸ್ವೇಚ್ಛೆಯಾಗಿ ಬಿಟ್ಬಿಡಿ, ಅಥವಾ ಪಂಜರ ಯಾವಾಗಲೂ ಓಪನ್ ಇರಬೇಕು, ಅದು ಬಂದು ಇರ್ತೈತೆ ಅಥವಾ ಆಹಾರ ತಿನ್ನುತ್ತೆ, ಹೋಗುತ್ತೆ, ಎಲ್ಲೂ ಕೂಡ ಅದನ್ನು ನಾವು ಕಟ್ ಹಾಕ್ತಕ್ಕಂಥದ್ದು ಶುಭ ಅಲ್ಲ, ಮನೆಗೂ ಶುಭ ಅಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.